ತಾವೆಲ್ಲರೂ ಕೂಡ ತಮ್ಮ ಸಮಯವನ್ನು ನಿಗದಿ ಮಾಡಿ ಬಂದಿರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷಗಳು ಪೂರೈಸ್ತಾ ಬಂದಿದೆ. ಹತ್ತತ್ರ 2 ವರ್ಷ ಕಳೀತಾ ಬಂದಿದೆ. ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗ್ಲಿಂದಾನು ಬಹುಶಃ ಇಷ್ಟು ದೊಡ್ಡ ಮಟ್ಟದ ಹಗರಣಗಳು, ಭ್ರಷ್ಟಾಚಾರಗಳು ಇವೆಲ್ಲವೂ ಕೂಡ ಬಯಲಿಗೆ ಬರುತ್ತೆ ಅಂತಕ್ಕಂಥದ್ದು ರಾಜ್ಯದ ಜನತೆನೂ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಅವರ ಕಾರ್ಯವೈಖರಿ, ಅವರ ಆಡಳಿತದಲ್ಲಿ ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಲ್ಯಾಪ್ಸಸ್ಗಳು ಆಗಿದೆ ಅಂತಕ್ಕಂಥದ್ದು ಕಳೆದ 2 ವರ್ಷದಿಂದ ನಾವೆಲ್ಲರೂ ನೋಡ್ತಾನೆ ಬರ್ತಾ ಇದ್ದೇವೆ. ಆದರೆ ಇತ್ತೀಚೆಗೆ ಮಾಧ್ಯಮದ ಸ್ನೇಹಿತರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಕೆಲವೊಂದಷ್ಟು ಮಾಧ್ಯಮಗಳು ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ ನಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪಾರದರ್ಶಕವಾದಂತ ಒಂದು ಟೆಂಡರ್ ಪ್ರಕ್ರಿಯೆ ಆಗಿಲ್ಲ ಅಂತಕ್ಕಂಥದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿ ರಾಜ್ಯದ ಜನತೆಯ ಮುಂದೆ ಇಟ್ಟಿರ್ತಕ್ಕಂಥ ಮಾಧ್ಯಮದ ಸ್ನೇಹಿತರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸಲೇಬೇಕಾಗ್ತದೆ. ಬಹುಶಃ ಇತ್ತೀಚೆಗೆ ಸದನ ನಡೀಬೇಕಾದ್ರೆ ಸದನದ ಇನ್ನೇನು 2-3 ದಿನಗಳು ಸದನ ಅಂತ್ಯ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ ನಲ್ಲಿ ಆಗಿರ್ತಕ್ಕಂಥ ಹಗರಣದ ಬಗ್ಗೆ ತಾವೆಲ್ಲರೂ ಏನು ಪ್ರಸ್ತಾವನೆಯನ್ನ ಮಾಡಿದ್ದಿ, ಭಾರತೀಯ ಜನತಾ ಪಾರ್ಟಿಯ ಒಬ್ಬರು ಶಾಸಕರು ಕೂಡ ಅದರ ಬಗ್ಗೆ ಸದನದ ಒಳಗಡೆ ಪ್ರಸ್ತಾವನೆಯನ್ನ ಮಾಡಿದ್ರು. ತಾವು ಯಾವಾಗ ಈ ಹಗರಣದ ಬಗ್ಗೆ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಮಾಹಿತಿಯನ್ನ ಕಲೆ ಹಾಕಿದ ನಂತರ ಇದರ ಒಳಗಡೆ ಯಾವ್ಯಾವ ರೀತಿ ಅಕ್ರಮ ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ ನಾನು ಕಳೆದ 2 ದಿನದಿಂದ ಮಾಹಿತಿಯನ್ನ ಕಲೆ ಹಾಕಲಿಕ್ಕೆ ಪ್ರಾರಂಭ ಮಾಡಿದೆ. ಈಗ ಈ ಹಿಂದೆ ಇವತ್ತೇನು ನಾವು ಸ್ಮಾರ್ಟ್ ಮೀಟರ್ನ ಇನ್ಸ್ಟಾಲೇಷನ್ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಹಲವಾರು ರಾಜ್ಯಗಳು ಇನ್ಸ್ಟಾಲೇಷನ್ ಮಾಡಿವೆ. ಈ ಹಿಂದೆ ನಮಗೆ ಅನಲಾಗ್ ಸಿಸ್ಟಮ್ ಇತ್ತು, ತದನಂತರ ಡಿಜಿಟಲ್ ಬಂತು. ಈಗ ಶ್ರೀ ನರೇಂದ್ರ ಮೋದಿಜಿ ಅವರ ಭಾರತ ಸರ್ಕಾರದ ಅಡಿ ಮಿನಿಸ್ಟ್ರಿ ಆಫ್ ಪವರ್ ಡಿಪಾರ್ಟ್ಮೆಂಟ್ 2021 ಹಾಗೂ 25 ಮಧ್ಯೆ RDCC ಅಂತ RDSS ಅಂತ ಒಂದು ಸ್ಕೀಮ್ ಅನ್ನ ಇಟ್ಟಿರ್ತಕ್ಕಂಥದ್ದು. ರಿವ್ಯಾಂಪ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಸ್ಕೀಮ್ ಅಂತ ಏನ್ ಕರಿತೇವೆ. 3,03,450 ಅಷ್ಟು ಹಣವನ್ನ ಅದರಲ್ಲಿಟ್ಟು ಈ ಸ್ಮಾರ್ಟ್ ಮೀಟರ್ನ ಇನ್ಸ್ಟಾಲೇಷನ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು ಇವೆಲ್ಲವನ್ನ ಲೆಕ್ಕಾಚಾರ ಮಾಡಿ ಸಬ್ಸಿಡಿ ಮೂಲಕ ಗ್ರಾಂಟ್ಗಳನ್ನ ಕೊಡ್ತಕ್ಕಂಥದ್ದಿರ್ಬೋದು, ಲೋನ್ಗಳನ್ನ ಕೊಡ್ತಕ್ಕಂಥದ್ದಿರ್ಬೋದು, ಇವೆಲ್ಲವನ್ನು ಕೂಡ RDSS ಸ್ಕೀಮ್ ಮೂಲಕ ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ಕೇಂದ್ರದ ಸರ್ಕಾರ ಮಾಡಿದೆ. ಅದರಲ್ಲಿ ಈಗಾಗಲೇ ಯಶಸ್ವಿಯಾಗಿ ಸರಿಸುಮಾರು 19,79 ಲಕ್ಷ ಅಷ್ಟು ಈಗಾಗಲೇ ಇನ್ಸ್ಟಾಲೇಷನ್ ಪ್ರಕ್ರಿಯೆಗಳು ನಮ್ಮ ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ ಯಶಸ್ವಿಯಾಗಿ ನಡೆದಿದೆ. ಆದರೆ ಇಲ್ಲಿ ನಮ್ಮ ಇಂಧನ ಸಚಿವರೇನಿದ್ದಾರೆ, ಎನರ್ಜಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯ ಅಧಿಕಾರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, RDSS ಸ್ಕೀಮ್ನಿಂದ ಆ ಫ್ರೇಮ್ ವರ್ಕ್ ನಿಂದ ಹೊರಗಡೆ ಹೋಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ.
ಈಗ ಒಂದ್ ಕಡೆ ರಾಜ್ಯ ಸರ್ಕಾರ ಹೇಳ್ತಾರೆ ಕೇಂದ್ರದ ಸರ್ಕಾರದಿಂದ ನಮಗೆ ಯಾವುದೇ ರೀತಿ ಅನುಕೂಲಗಳು ಸಿಗ್ತಾ ಇಲ್ಲ, ರಾಜ್ಯದ ಜನತೆಗೆ ಕೇಂದ್ರದ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಡ್ತಾರೆ. ಇನ್ನೊಂದು ಕಡೆ ಇಂಥ ಸ್ಕೀಮ್ಗಳಿಂದ ಆಚೆ ಬರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಯಾತಕ್ಕೋಸ್ಕರ RDSS ಸ್ಕೀಮ್ ಇಂದ ಆಚೆ ಬಂದ್ರು ಅಂತಕ್ಕಂಥದ್ದನ್ನ ಇವತ್ತು ಇಂದಿನ ಸಚಿವರು ಇರ್ಬೋದು ಅಥವಾ ಅಫಿಷಿಯಲ್ಗಳು ಉತ್ತರ ಕೊಡಬೇಕಾಗ್ತದೆ. ಯಾಕೆಂದ್ರೆ ಇದು ಬಹಳ ಅತ್ಯಂತ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥ ವಿಚಾರ. ನಿಮ್ಮಲ್ಲಿ ಸಬ್ಸಿಡಿಗಳು ಕೊಡ್ತಕ್ಕಂಥದ್ದಕ್ಕೆ RDSS ಮುಂದಾದ್ರೂ ಕೂಡ ನೀವು ಅದರಿಂದ ಹೊರಗೆ ಬಂದಿದ್ರಿ ಫ್ರೇಮ್ ವರ್ಕ್ ಇಂದ ಅಂತಕ್ಕಂಥದ್ದಾದ್ರೆ ಬಹುಶಃ ಒಂದು ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದು, ಒಳಗಡೆ ಏನೋ ಒಂದು ಗೋಲ್ಮಾಲ್ ನಡೆದಿದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಇದರ ಸಂಬಂಧಪಟ್ಟಂತ ದಾಖಲಾತಿಗಳು ನಾವು ಕಲೆ ಹಾಕ್ತಾ ಹೋದಾಗ ಈಗ ನೀವು ಕೇರಳ ತಗೊಳ್ಳಿ, ಉತ್ತರ ಪ್ರದೇಶ ತಗೊಳ್ಳಿ, ಗುಜರಾತ್ ತಗೊಳ್ಳಿ, ಅಸ್ಸಾಂ ರಾಜ್ಯ ತಗೊಳ್ಳಿ, ಬೇಡ ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಇರ್ತಕ್ಕಂಥ ಹಿಮಾಚಲ್ ಪ್ರದೇಶ, ತೆಲಂಗಾಣ ರಾಜ್ಯ, ಎಲ್ಲಾ ರಾಜ್ಯಗಳಲ್ಲೂ ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ ಕಾಸ್ಟ್ ಬಂದ್ಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ ನಾನು ಹೇಳ್ತಾ ಇದ್ದೀನಿ 900 ರೂಪಾಯಿ ಎಲ್ಲಾ ರಾಜ್ಯಗಳಲ್ಲಿ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಏನು ಈ ಸಿಂಗಲ್ ಫೇಸ್ ಸ್ಮಾರ್ಟ್ ಮೀಟರ್ ಕಾಸ್ಟ್ 900 ರೂಪಾಯಿ ಮಾರ್ಕೆಟ್ ರೇಟ್ ಇದ್ರು ಅದರ ಸ್ಪೆಷಲ್ ಟ್ಯಾರಿಫ್ ರೇಟ್ ಬಂದು 4,998 ರೂಪಾಯಿ ಬಾಟಾ ಪ್ರೈಸ್ ತರ ಇಟ್ಟಿದ್ದಾರೆ. ಯಾರಿಗೂ ಕೂಡ 5,000 ರೂಪಾಯಿ ಅಂತ ಅನ್ನಿಸಬಾರ್ದಲ್ಲ, 4,998 ರೂಪಾಯಿ, ಒಂದೆರಡು ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಪಾಪ ಕರುಣೆ ತೋರಿಸಿದ್ದಾರೆ, ದೊಡ್ಡ ಮನ್ಸು ಮಾಡಿದ್ದಾರೆ. ಮತ್ತೆ ಸಿಂಗಲ್ ಫೇಸ್ ಮೀಟರ್ 2 ಅಲ್ಲಿ ಮಾರ್ಕೆಟ್ ರೇಟ್ ಬಂದು 2,400 ರೂಪಾಯಿ, ಆದ್ರೆ ಸರ್ಕಾರದ ರೇಟ್ ಬಂದು 9,000. ಮತ್ತೆ 3 ಫೇಸ್ ಮೀಟರ್ಗೆ ಹೋದ್ರೆ ಮಾರ್ಕೆಟ್ ರೇಟ್ ಬಂದು 2,500 ರೂಪಾಯಿ, ಅವರ ರೇಟು ನಮ್ಮ ಸರ್ಕಾರದ ರೇಟು 28,000 ರೂಪಾಯಿ. 28,000 ರೂಪಾಯಿ. ಇಲ್ಲಿ ಛತ್ತೀಸ್ಗಢ ರಾಜ್ಯದಲ್ಲಿ ಇನ್ಸ್ಟಾಲೇಷನ್ ಚಾರ್ಜ್ 1 ರೂಪಾಯಿ ಕೂಡ ಗ್ರಾಹಕರ ಮೇಲೆ ಏರಿಲ್ಲ. 60 ತಿಂಗಳಲ್ಲಿ ಇವೆಲ್ಲಾ ರಾಜ್ಯಗಳಲ್ಲಿ ಮೇಂಟೆನೆನ್ಸ್ ಫೀ ಅಂತ ಮಂತ್ಲಿ ಅನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಕೇವಲ 57 ರೂಪಾಯಿ ಅಷ್ಟೇ. ಓನ್ಲಿ 57 rupees ಮಂತ್ಲಿ ಮೇಂಟೆನೆನ್ಸ್ ಚಾರ್ಜ್ ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜ್ 900 ರೂಪಾಯಿ. ಎಲ್ಲಾ ರಾಜ್ಯದಲ್ಲೂ ಈ ರೀತಿ ನಡೀತಾ ಇದೆ. ಆಯ್ತು, ಈಗ ಹಿಮಾಚಲ್ ಪ್ರದೇಶಗೆ ಬರೋಣ. ಅಲ್ಲಿ ನಿಮಗೆ ಮಂತ್ಲಿ ಮೇಂಟೆನೆನ್ಸ್ ಬಂದು 68.4 ರೂಪಾಯಿ, 57 ರೂಪಾಯಿ ಎಡ. ಎಲ್ಲಾ ರಾಜ್ಯದಲ್ಲೂ 57 ರೂಪಾಯಿ ಮಂತ್ಲಿ ಚಾರ್ಜಸ್ ಇದೆ. 900 ರೂಪಾಯಿ ಅಂತಕ್ಕಂಥದ್ದು ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ ಎಲ್ಲ ಕಡೆ ಒಂದೇ ತರ ಅದು ಪ್ರಕ್ರಿಯೆ ನಡೀತಾ ಇದೆ. ಅಗೇನ್ ತೆಲಂಗಾಣಕ್ಕೆ ಬಂದ್ರೆ 66 ರೂಪಾಯಿ ಇದೆ ಮಂತ್ಲಿ ಮೇಂಟೆನೆನ್ಸ್. ಆದ್ರೆ ನಮ್ಮ ರಾಜ್ಯದಲ್ಲಿ 120 ತಿಂಗಳಿಗೆ ಫಾರ್ 120 ಮಂತ್ಸ್ ಪ್ರತಿ ತಿಂಗಳು 71 ರೂಪಾಯಿ ಗ್ರಾಹಕರ ಮೇಲೆ ಇವತ್ತು ಒತ್ತಡವನ್ನ ಹೇರ್ತಕ್ಕಂಥದ್ದು. ಇದರಿಂದ 10 ವರ್ಷದಲ್ಲಿ 15,000 ಕೋಟಿಯಷ್ಟು ಈಗಲಿಂದಾನೇ ವ್ಯವಸ್ಥಿತವಾದಂತ ಒಂದು ಲೂಟಿಗೆ ಕೈ ಹಾಕಿದ್ದಾರೆ. ಅಂದ್ರೆ ಒಬ್ಬ ಗ್ರಾಹಕನ ಮೇಲೆ 8,520 ರೂಪಾಯಿಯಷ್ಟು ಹೊರೆ ಬೀಳುತ್ತೆ ಒಬ್ಬ ಗ್ರಾಹಕನಿಗೆ, ಫಾರ್ ಒನ್ ಕಸ್ಟಮರ್. ಇದಷ್ಟೇ ಅಲ್ಲ, ಇದರ ಮುಂದುವರೆದ ಭಾಗವಾಗಿ ಯಾವ ರೀತಿ ಟೆಂಡರ್ನ ಒಂದು ಗ್ಲೋಬಲ್ ಟೆಂಡರ್ನ ಕರಿಬೇಕಾದ್ರೂ ಕೂಡ ಕೆಲವೊಂದಷ್ಟು ನಿಯಮಾವಳಿಗಳು ಒಳಗೊಂಡಂತೆ ರೂಲ್ಸ್ ಪ್ರಕಾರ ನೀವು ರೆಗ್ಯುಲೇಷನ್ಸ್ ಮತ್ತೆ ರೂಲ್ಸ್ ನ ಫಾಲೋ ಮಾಡ್ತಕ್ಕಂಥವರಾದ್ರೆ ಒಂದು ಗ್ಲೋಬಲ್ ಟೆಂಡರ್ ಪ್ರಕ್ರಿಯೆ ನಡೀಬೇಕಾದ್ರೂ ಕೂಡ ಕೇವಲ 45 ಡೇಸ್ ಮಿನಿಮಮ್ ನೀವು ಟೈಮ್ ಕೊಡ್ತೀರಿ. 45 ಡೇಸ್ ಮಿನಿಮಮ್ ಟೈಮ್. ಆದ್ರೆ ಇಲ್ಲಿ
ಕೇವಲ 34 ದಿನದ ಒಳಗಡೆ ತರಾತುರಿಯಲ್ಲಿ ಈ ಒಂದು ಟೆಂಡರ್ ಪ್ರಕ್ರಿಯೆನ ಮುಗಿಸಿದ್ದಾರೆ. ಹೋಗ್ಲಿ, ಟೆಂಡರ್ ಯಾರಿಗೆ ಕೊಟ್ಟಿದ್ದಾರೆ? ಯಾರೋ ಒಬ್ಬ ಪೋಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ದಾವಣಗೆರೆ ಬೇಸ್ಡ್ ಕಂಪನಿ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅಂತವರಿಗೆ, ಪೋಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಟೆಂಡರ್ನ ಕೊಡ್ತಾರೆ. ಅಂದ್ರೆ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇಲ್ಲ ಇವರಿಗೆ. ಅಲ್ಟಿಮೇಟ್ಲಿ ಈಸ್ ನಾಟ್ ಇವನ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ಬೋದು, ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಇರ್ಬೋದು, ಯಾವುದನ್ನು ಕೂಡ ಇವರು ಮೀಟ್ ಆಗ್ತಾ ಇಲ್ಲ. ಈ ಕಂಪನಿ ಎಲಿಜಿಬಿಲಿಟಿನೂ ಇಲ್ಲ. ಆದ್ರೆ ಇಲ್ಲಿ ಸರ್ಕಾರದ ಗೊತ್ತಿಲ್ಲ ಪಾಪ ಯಾರ್ಯಾರು ಪ್ರಭಾವಿಗಳ ಆಶೀರ್ವಾದ ಇದೆಯೋ ಅವ್ರ ಮೇಲೆ, ತರಾತುರಿಯಲ್ಲಿ 34 ದಿನದಲ್ಲಿ ಇವೆಲ್ಲ ಪ್ರಕ್ರಿಯೆಗಳನ್ನ ಮುಗಿಸ್ತಾರೆ. ಅಷ್ಟೇ ಅಲ್ಲ, ಇವತ್ತು ಯಾವುದೇ ಒಂದು ಟೆಂಡರ್ ಕರೆದಾಗ ಒಂದು ಪಬ್ಲಿಕ್ ನೋಟಿಫಿಕೇಶನ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಸರ್ವೇ ಸಾಮಾನ್ಯ ಪ್ರಾಸೆಸ್. ಒಂದು ಪಬ್ಲಿಕ್ ನೋಟಿಫಿಕೇಶನ್ ಕೂಡ ಕರೆದಿಲ್ಲ, ನ್ಯೂಸ್ ಪೇಪರ್ನಲ್ಲಿ ಆಡ್ಗಳು ಹಾಕಿಲ್ಲ. ದ ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಟೆಂಡರ್ ವ್ಯಾಲ್ಯೂ ಇಸ್ 4,800 crores, 4,800 ಕೋಟಿ ರೂಪಾಯಿ. ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಪ್ರಕಾರ, ಕೆಪಿಟಿಟಿ ಅಂತ ನಾವೇನ್ ಕರಿತೀವಿ, ಕೆಟಿಪಿಪಿ ಅಂತ, ಅದ್ರ ಪ್ರಕಾರ ಅವ್ರು ಏನ್ ಹೇಳ್ತಾರೆ, ಯಾವುದೇ ದೊಡ್ಡ ದೊಡ್ಡ ಟೆಂಡರ್ಗಳು ಕರಿಬೇಕಾದಂತ ಸಂದರ್ಭದಲ್ಲಿ, ಉದಾಹರಣೆಗೆ 4,800 ಕೋಟಿ ರೂಪಾಯಿಯಷ್ಟು ದೊಡ್ಡ ಪ್ರಮಾಣದಲ್ಲಿ ಇರತಕ್ಕಂಥ ಈ ದೊಡ್ಡ ಮಟ್ಟದ ಒಂದು ಟೆಂಡರ್ ಏನಿದೆ, ಇದಕ್ಕೆ ಕ್ವಾಲಿಫಿಕೇಶನ್ ಆಗಬೇಕು, ಎಲಿಜಿಬಲ್ ಆಗಬೇಕು, ಇಂಪ್ಲಿಮೆಂಟ್ ಆಗಬೇಕು ಅಂತಕ್ಕಂಥದ್ದಾದ್ರೆ ದೆನ್ ದ ಕಾಂಟ್ರಾಕ್ಟರ್ಸ್ ಟರ್ನ್ ಓವರ್ ಮಸ್ಟ್ ಬಿ ಡಬಲ್, ದಟ್ ಈಸ್ 9,600 crores ಅಷ್ಟು, 9,600 ಕೋಟಿ ರೂಪಾಯಿಯಷ್ಟು ಟರ್ನ್ ಓವರ್ ಆಗಬೇಕಾಗಿದೆ ಅವ್ರದ್ದು, ಆ ಕಂಪ್ನಿದು. ಬಟ್ ಇಲ್ಲ. ಇನ್ನೊಂದು ನಾನು ವಿಷಯವನ್ನ ಪ್ರಸ್ತಾವನೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಫೈನಾನ್ಷಿಯಲ್ ಕೆಪಾಸಿಟಿ ರಿಕ್ವೈರ್ಮೆಂಟ್ಸ್ ವಯೋಲೇಟೆಡ್ ಒಂದು ವಿಚಾರನ ಓದ್ತೇನೆ. ಅಕಾರ್ಡಿಂಗ್ ಟು ದ ಕೆಟಿಪಿಪಿ ಆಕ್ಟ್, ದ ಕಾಂಟ್ರಾಕ್ಟರ್ ಮಸ್ಟ್ ಶೋ 30% ಫೈನಾನ್ಷಿಯಲ್ ಕೆಪಾಸಿಟಿ ಆಫ್ ದ ಟೆಂಡರ್ ವ್ಯಾಲ್ಯೂ ವಿಚ್ ಅಮೌಂಟ್ಸ್ ಟು 1,440 crores. ಕನಿಷ್ಠ ಪಕ್ಷ ಅವನಿಗೆ 30% ಫೈನಾನ್ಷಿಯಲ್ ಕೆಪಾಸಿಟಿ ಸ್ಟ್ರೆಂತ್ ಆ ಟೆಂಡರ್ ವ್ಯಾಲ್ಯೂ ಮೇಲೆ ಇರಬೇಕು ಅಂತಕ್ಕಂಥದ್ದು. ದಿಸ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮೇಡ್ ಬೈ ಕೆಟಿಪಿಪಿ, ವಿರೋಧ ಪಕ್ಷದವರದಲ್ಲ ರೂಲ್ಸ್. ಹವೆವರ್ ದ ರಿಕ್ವೈರ್ಮೆಂಟ್ ವಾಸ್ ರೆಡ್ಯೂಸ್ಡ್ ಟು 25% ಆಫ್ ದ ಆನ್ಯುಯಲ್ ಪೇಮೆಂಟ್, lowering the financial qualification to just 107 crores, making it easy for Rajashri Electricals to qualify despite lacking the necessary financial strength. ಇಷ್ಟೇ ಅಲ್ಲ, ಇದರ ನಂತರ ಒಂದು ಸಬ್ ಕಾಂಟ್ರಾಕ್ಟ್ ನ ಕೊಡ್ತಾರೆ. ಆ ಸಬ್ ಕಾಂಟ್ರಾಕ್ಟ್ ಯಾತಕ್ಕೋಸ್ಕರ ಕೊಡ್ತಾರೆ? ಫಾರ್ ದ ಸಾಫ್ಟ್ವೇರ್ ಮೇಂಟೆನೆನ್ಸ್ ಅಂತ ಕೊಡ್ತಾರೆ. ಬಿಕಾಸ್ ನಾನು ಈಗ ತಾನೇ ಹೇಳಿದೆ ಎ ಇಂಟಿಗ್ರೇಟೆಡ್ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದೆ. ಸಾಫ್ಟ್ವೇರ್ ಮೇಂಟೆನೆನ್ಸ್ ಕೊಡಬೇಕಾಗ್ತದೆ. ಆ ಸಾಫ್ಟ್ವೇರ್ ಮೇಂಟೆನೆನ್ಸ್ಗೆ ಇವರು ಕೊಟ್ಟಿರ್ತಕ್ಕಂಥದ್ದು, ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಯಾರನ್ನ ಆಪ್ಟ್ ಮಾಡಿದ್ದಾರೆ ಅಂದ್ರೆ, ಉತ್ತರ ಪ್ರದೇಶದಲ್ಲಿ ಬ್ಲಾಕ್ ಲಿಸ್ಟೆಡ್ ಆಗಿರತಕ್ಕಂಥ ಒಂದು ಕಂಪನಿಗೆ ಸಾಫ್ಟ್ವೇರ್ ಮೇಂಟೆನೆನ್ಸ್ ಕೊಡ್ತಾರೆ. ಯಾಕೆ ಸರ್, ಬೆಸ್ಕಾಂ ಅಲ್ಲಿ ಸ್ವಂತ ಐಟಿ ಟೀಮ್ ಇಲ್ವಾ? ಕನಿಷ್ಠ ಪಕ್ಷ ಹುಡುಕಿದ್ರೆ 80ರಿಂದ 100 ಜನ ನಮಗೆ ಸಾಫ್ಟ್ವೇರ್ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಲ್ವಾ ಬೆಸ್ಕಾಂ ಅಲ್ಲಿ? ದುಡ್ಡು ಉಳಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ವಾ? ಈ ತರ ಸ್ವೇಚ್ಛಾಚಾರವಾಗಿ ರಾಜ್ಯದ ತೆರಿಗೆಯ ಹಣ ಈ ರೀತಿ ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು ಹಗಲ್ ದರೋಡೆ. 15,500 ಕೋಟಿ, ನಾನು ಮೊನ್ನೆ 7,500 ಕೋಟಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇದ್ರ ಒಳಗಡೆ ಓದಿ ನೋಡಿದ ನಂತರ, ಮಾಹಿತಿ ಪಡ್ಕೊಂಡ ನಂತರ 15,500 ಕೋಟಿ ಇವತ್ತು ಲೂಟಿ ಆಗ್ತಾ ಇದೆ. ಅಂಡರ್ ದ ನೇಮ್ ಆಫ್ ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ ಇನ್ ಕರ್ನಾಟಕ. ನೌ ಆಲ್ ವಿ ಡಿಮ್ಯಾಂಡ್ ಇಸ್, ಇಲ್ಲಿಯವರೆಗೂ ನೀವು ಈ ಟೆಂಡರ್ ಪ್ರಕ್ರಿಯೆ ಯಾವ ರೀತಿ ನಡೆಸ್ಕೊಂಡ್ ಬಂದಿದ್ದೀರಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇವತ್ತು ಮಾಧ್ಯಮದ ಮೂಲಕ ಜನತೆ ಮುಂದೆ ಇಟ್ಟಿದ್ದೀನಿ. ವಾಪಸ್ಸು ಪಾರದರ್ಶಕವಾಗಿ
ಈ ಟೆಂಡರ್ ಪ್ರಕ್ರಿಯೆಗೆ ಮತ್ತೆ ರಿಟೆಂಡರ್ನ ಕರೆದು ನೀವು ನಿಮ್ಮ ಪಾರದರ್ಶಕತೆಯನ್ನ ಮೆರಿತಕ್ಕಂಥದ್ದು ಉತ್ತಮ. ಇಲ್ಲ ಅಂದ್ರೆ ದಯಮಾಡಿ ಏನು ಇಂಧನ ಸಚಿವರಿದ್ದಾರೆ ಹಾಗೂ ಈ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾರ್ಯಾರು ಅಫಿಷಿಯಲ್ಸ್ ನಿನ್ನೆ ಕೂಡ ಪ್ರೆಸ್ ಮೀಟ್ ಕರೆದು ಹೇಳಿದ್ದಾರೆ, ಕೆಲವೊಂದಷ್ಟು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪಾಪ ಆ ಜಸ್ಟಿಫಿಕೇಶನ್ ಮಾಧ್ಯಮದ ಸ್ನೇಹಿತರು ಕೂಡ ನೀವು ಒಪ್ತಿರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನಾಟ್ ಏಬಲ್ ಟು ಜಸ್ಟಿಫೈ. ಯಾವಾಗ ಇದು ಹೊರಗಡೆ ಬಂತು, ಯಾವಾಗ ನೀವೆಲ್ಲ ಹೊರಗಡೆ ತಗೊಂಬಂದ್ರಿ ಇದನ್ನ, ಆಗ ತರಾತುರಿಯಲ್ಲಿ ಪಾಪ ಮಂತ್ರಿಗಳು ಸಂಬಂಧಪಟ್ಟಂತ ಇಲಾಖಾವಾರು ಅಧಿಕಾರಿಗಳಿಗೆ ಹೇಳಿ ಇಮಿಡಿಯೇಟ್ ಆಗಿ ಪ್ರೆಸ್ ಮೀಟ್ ಕರೆದು ಇದ್ರ ಬಗ್ಗೆ ಏನಾದ್ರೂ ಒಂದು ಸಮಜಾಯಿಸಿ ಕೊಡಿ ಅಂತ ನಿನ್ನೆ ತರಾತುರಿಯಲ್ಲಿ ಪ್ರೆಸ್ ಮೀಟ್ ಮಾಡಿಸಿದ್ದಾರೆ. ಯಾತಕ್ಕೋಸ್ಕರ ಇವರು RDSS ಸ್ಕೀಮ್ ಅಂಡರ್ ಬರ್ಲಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಅವ್ರದಾದಂತ ವಿವರಣೆಗಳು ಕೊಟ್ಟಿದ್ದಾರೆ. ಬಟ್ ಐ ಡೋಂಟ್ ಥಿಂಕ್ ಸೊ ಈಸ್ ಏಬಲ್ ಟು ಗಿವ್ ಎ ಲೆಜಿಟಿಮೇಟ್ ಜಸ್ಟಿಫಿಕೇಶನ್ ಆನ್ ದಿಸ್. ಹಾಗಾಗಿ ನಮ್ಮ ಒತ್ತಾಯ ಇಷ್ಟೇ. ನಾವು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರ ಜೊತೆನೂ ಮಾತಾಡ್ತೀನಿ, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವ್ರ ಜೊತೆನೂ ಮಾತನಾಡ್ತೇವೆ. ನಾವೆಲ್ಲ ಒಟ್ಟಾಗೆ ಇವತ್ತೇನು ಈ ಒಂದು ಅಕ್ರಮ ದೊಡ್ಡ ಮಟ್ಟದಲ್ಲಿ ಆಗಿದೆ, ಇದನ್ನ ಬೆಳಕಿಗೆ ತಗೊಂಡ್ಬಂದಿರತಕ್ಕಂಥ ಮಾಧ್ಯಮದ ಸ್ನೇಹಿತರು ಈ ಒಂದು ಹಗರಣವನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ದಯಮಾಡಿ ನಿಮ್ಮ ಬೆಂಬಲ ಸಹಕಾರ ಇರಲಿ ಅಂತಕ್ಕಂಥದ್ದನ್ನ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇದಕ್ಕೋಸ್ಕರ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥ ಮೂಲ ಉದ್ದೇಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.